ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ಶರಣಾರ್ಥಿಗಳು. ನಾವು ಷಟ್ ಸ್ಥಳಗಳ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು, ಮಂಥನವನ್ನು, ಆಲೋಚನೆಯನ್ನು ಮಾಡ್ತಾ ಇದ್ವಿ. ಈ ಷಟ್ ಸ್ಥಳಗಳ ಪರಿಕಲ್ಪನೆಯನ್ನು ನಾನು ಈಗಾಗಲೇ ಹೇಳಿದೆ. 6ನೇ ಶತಮಾನದಲ್ಲೂ ಸಹಿತವಾಗಿ ಈ ಷಟ್ ಸ್ಥಳಗಳ ಬಗ್ಗೆ ಚಿಂತನೆಯನ್ನು ಮಾಡಿದೆ. ಅಂದರೆ ಬೇರೆ ಚಿಂತನೆಗಳಲ್ಲಿಯೂ ಸಹಿತವಾಗಿ, ಬೇರೆ ಧರ್ಮಗಳಲ್ಲಿಯೂ ಸಹಿತವಾಗಿ ಯೋಗಾನುಬಂಧ ಅಥವಾ ಯೋಗಾಭ್ಯಾಸ ಅಥವಾ ಯೋಗಾನುಭವಗಳನ್ನು ಚಿಂತನೆಯನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಭ್ಯಾಸ ಮಾಡಬೇಕು ಅನ್ನೋದು. ಅದೇ ರೀತಿಯಲ್ಲಿ ಶರಣರು ಸಹಿತವಾಗಿ ಸಾಮಾನ್ಯ ಭಾಷೆಯಲ್ಲಿ, ಜನರಾಡುವ ಭಾಷೆಯಲ್ಲಿ ಜನರಿಗೆ ತಿಳುವಳಿಕೆಯನ್ನು ನೀಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಸಾಮಾನ್ಯ ಜನರು ಸಹಿತವಾಗಿ ಅದನ್ನು ಪರಿಪಾಲಿಸ್ಬೋದು ಅಥವಾ ಆಧ್ಯಾತ್ಮಿಕ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅರ್ಜಿಸಿಕೊಳ್ಬೋದು, ಅನುಭವ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಕೋನವನ್ನು ಇಟ್ಕೊಂಡು ಆ ಒಂದು ಏನು ಪತಂಜಲಿ ಮಹರ್ಷಿ ಹೇಳಿದ್ದಾರೆ ಅಥವಾ ಜೈನರು ಹೇಳಿದ್ದಾರೆ, ಬೌದ್ಧರು ಹೇಳಿದ್ದಾರೆ ಅಥವಾ ಇದನ್ನು ವೇದ, ಶಾಸ್ತ್ರ, ಪುರಾಣಗಳು ಹೇಳಿದ್ದಾರೆ, ಅದನ್ನು ಸರಳೀಕರಿಸುವುದರ ಜೊತೆಗೆ ಅದರಲ್ಲಿರುವ ಎಲ್ಲ ಕಂದಾಚಾರಗಳನ್ನು, ಮೂಢನಂಬಿಕೆಗಳನ್ನು ತೆಗೆದು ವಾಸ್ತವ ಪ್ರಜ್ಞೆ ಅಂತೇಳಿ ಕರಿತೀವಿ. ದ ರಿಯಾಲಿಟಿ ಕಾನ್ಷಿಯಸ್ನೆಸ್ ಅಂತ ಹೇಳಿ ಕರಿತೀವಿ. ಅಂದರೆ ವಾಸ್ತವ ಪ್ರಜ್ಞೆಯನ್ನು ಇಟ್ಟುಕೊಂಡು ಈ ಷಟ್ ಸ್ಥಳದ ಪರಿಕಲ್ಪನೆಯನ್ನು ಜನರ ಮುಂದೆ ಇಡ್ತಾ ಹೋಗಿದ್ದಾರೆ. ಅಥವಾ ತಾವು ನುಡಿದಂತೆ ನಡೆದ ಶರಣರು ಅಂತೇಳಿ ನಾವು ಕರಿತೀವಿ. ಅಂದರೆ ನುಡಿದಂತೆ ನಡೆದ ಶರಣರು ಎನ್ನುವುದನ್ನು ಹೇಳ್ತೀವಿ. ಅಂದರೆ ಅವರು ಏನು ನುಡಿತಾ ಇದ್ರು, ಹೇಳ್ತಾ ಇದ್ರು, ಅವರು ತಮ್ಮ ಜೀವನದಲ್ಲಿ ಮೊದಲು ಅಳವಡಿಸ್ಕೊಂಡು ಅದರ ಅನುಭವದ ಆಧಾರದ ಮೇಲೆ ಇನ್ನೊಬ್ಬರಿಗೆ ಬೋಧಿಸ್ತಾ ಇದ್ದರೆ ಹೊರತು ಇದು ಕಂಠಪಾಠವನ್ನೇ ಮಾಡ್ತಕ್ಕಂಥದ್ದಲ್ಲ, ಇದನ್ನು ಯಾವುದೋ ಒಂದು ಪುಸ್ತಕ ಇಟ್ಕೊಂಡು ಓದಿ ಅಧ್ಯಯನ ಮಾಡಿ ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದಲ್ಲ. ಶರಣರ ಅನುಭವದ ನುಡಿಗಳನ್ನೇ ನಾವು ಈ ಷಟ್ ಸ್ಥಳ ಪರಿಕಲ್ಪನೆಯಲ್ಲಿ ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಇದು ಒಂದು ರೀತಿಯಾಗಿರ್ತಕ್ಕಂತಹ ಆ ಶಿವನೊಡನೆ ಅನುಭವ ಅಥವಾ ಅವಿನಾಭಾವ ಸಂಬಂಧವನ್ನು ತಿಳಿಸ್ತಕ್ಕಂಥ, ಅನುಭವಿಸ್ತಕ್ಕಂಥ ಒಂದು ಪರಿಕಲ್ಪನೆ. ಹೌದು, ಶಿವನೊಡನೆ ನಾವು ಮಾತನಾಡಬೇಕು, ಶಿವನೊಡನೆ ನಾವು ಯೋಗವನ್ನು ಇಡಬೇಕು, ಶಿವನನ್ನು ಪ್ರಾರ್ಥನೆ ಮಾಡಬೇಕು ಅಥವಾ ಶಿವನೊಡನೆ ಅನುಸಂಧಾನ ಮಾಡಬೇಕು ಅಂತಕ್ಕಂಥ ಪರಿಕಲ್ಪನೆ ಎಲ್ರಿಗೂ ಇರ್ತದೆ. ಎಲ್ಲ ಮಾನವರಿಗೂ ಸಹಿತವಾಗಿ ಆ ಭಗವಂತನೊಡನೆ ಅನುಸಂಧಾನವನ್ನು ಮಾಡಬೇಕು ಅಥವಾ ಭಗವದ್ ಅನುಭವವನ್ನು ಮಾಡಬೇಕು ಅಥವಾ ಜ್ಞಾನಾನಂದ ಅಂತೇಳಿ ಕರಿತೀವಿ ಅಥವಾ ಶಿವಾನಂದ ಅಂತೇಳಿ ಕರಿತೀವಿ. ಈ ಶಿವಾನಂದದ ಸ್ಥಿತಿಯನ್ನು, ಅನುಭೂತಿಯನ್ನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಮಾನವರ ಒಂದು ಪರಿಕಲ್ಪನೆಯಾಗಿರ್ತದೆ. ಹಾಗಾಗಿ ಈ ಷಟ್ ಸ್ಥಳದ ಪರಿಕಲ್ಪನೆಯನ್ನು ಅವರು ನಮ್ಮ ಮುಂದೆ ಹುಟ್ಟುವುದು. ಭಕ್ತಲಿಂಗ, ಮಹೇಶಲಿಂಗ ಮತ್ತು ಪ್ರಸಾದಲಿಂಗವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಇವತ್ತು ಪ್ರಾಣಲಿಂಗ ಮತ್ತು ಉಳಿದ ಶರಣ ಮತ್ತು ಐಕ್ಯ ಅಂತೇಳಿ ಇನ್ನು 3 ಹಂತಗಳು ಅಂತೇಳಿ ಕರಿತೀವಿ. ಅಥವಾ ಇಟ್ ಇಸ್ ಸ್ಟ್ರಾಟಜಿ ಅಂತೇಳಿ ಕರಿಬೋದು, ತಂತ್ರಗಳಂತೇಳಿ ಕರಿಬೋದು. ಅಥವಾ ಅಭ್ಯಾಸ ಮಾಡಬೇಕಾದ್ರೆ, ನಾವು ಒಂದು ತರಬೇತಿಯನ್ನು ಕೊಡಬೇಕಾದ್ರೆ ಹಂತವಾಗಿ ನಾವು ಯಾವ ರೀತಿಯಲ್ಲಿ ಶಿವನೊಡನೆ ಸಂಬಂಧವನ್ನು, ಅನುಭವವನ್ನು ಮಾಡಬೇಕು ಅಂತೇಳಿ. ಬಹುಶಃ ನಾವು ಸಾಮಾನ್ಯವಾಗಿ ನಾವು ನೋಡಿದರೆ ಪರಿಚಯದಿಂದ ನಮಗೆ ಸಂಬಂಧ ಬೆಳೀತದೆ, ಸಂಬಂಧದಿಂದ ಏನಾಗ್ತದೆ, ನಮಗೆ ಅನುಭವ ಆಗ್ತದೆ, ಅನುಭವದಿಂದ ನಮಗೆ ಪ್ರಾಪ್ತಿಯಾಗ್ತದೆ. ಇದು ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯವಸ್ಥೆ. ಪರಿಚಯ ಸಿಕ್ಕಿದ್ರೆ ಮಾತ್ರನೇ ಸಂಬಂಧ ಬೆಳೀತದೆ, ಪರಿಚಯ ಇಲ್ಲ ಅಂದರೆ ಸಂಬಂಧ ಬೆಳೆಯೋದಿಲ್ಲ. ಎಲ್ಲೋ ಇರ್ತಕ್ಕಂಥ ಬೆಳದಿಂಗಳ ಬಾಲೆಯನ್ನು ನಾವು ನೆನಪು ಮಾಡ್ತಾ ಕೂತ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಬರೀ ಗಗನ ಕುಸುಮವನ್ನು ನಾವು ಆಲೋಚನೆ ಮಾಡಿದರೆ ಪ್ರಯೋಜನ ಆಗೋದಿಲ್ಲ. ಅದು ವಾಸ್ತವಿಕ ರಿಯಾಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಅಂತೇಳಿ ಕರಿತೀವಿ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಎನ್ನುವ ಮಾತನ್ನು ನಾವು ಹೇಳ್ತೀವಿ. ಅಂದರೆ ಜ್ಞೇಯ ಅಂದರೆ ತಿಳಿತಕ್ಕಂಥದ್ದೇ, ತಿಳಿದೇ ಇರತಕ್ಕಂಥದ್ದಲ್ಲ. ಶರಣರ ಒಂದು ಆಧ್ಯಾತ್ಮಿಕ ಮೌಲ್ಯ ಏನಿದೆ, ಶಿವನ ಪರಿಕಲ್ಪನೆ ಏನಿದೆ, ಅದು ತಿಳಿದೇ ಇರತಕ್ಕಂಥದ್ದೇನಲ್ಲ. ಅದು ಕ್ರಿಯಾಶೀಲವೇ, ಅನುಭವಶೀಲವೇ. ಕ್ರಿಯಾಶೀಲವೂ ಹೌದು, ಅನುಭವಶೀಲವೂ ಆಗಿರ್ತದೆ. ಆದರೆ ಆ ಕ್ರಿಯಾಶೀಲ ಮತ್ತು ಅನುಭವಶೀಲ ಆಗಬೇಕಂತ ಹೇಳಿದರೆ, ಸೊ ವಿ ಶುಡ್ ಹ್ಯಾವ್ ದ ಇಂಟ್ರೊಡಕ್ಷನ್. ಅದರ ಪರಿಚಯ ಬೇಕಾಗ್ತದೆ. ಆ ಪರಿಚಯವನ್ನೇ ನಾವು ಭಕ್ತಲಿಂಗದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಆ ಪರಿಚಯದಿಂದ ಸಂಬಂಧ. ನಾವು ಮಹೇಶಲಿಂಗದಲ್ಲಿ ದ್ವಂದ್ವಾತೀತ ಸ್ಥಿತಿನಲ್ಲಿ ಇರಬೇಕಾಗ್ತದೆ, ನಿಶ್ಚಯ ಸ್ಥಿತಿನಲ್ಲಿ ಇರಬೇಕಾಗ್ತದೆ. ಹಾಗೆ ಪ್ರಸಾದಲಿಂಗದಲ್ಲಿ ಟು ಬೂಸ್ಟ್ ಅವರ್ ಮೆಂಟಲ್ ಆಟಿಟ್ಯೂಡ್ ಆ್ಯಂಡ್ ಮೆಂಟಲ್ ಥಾಟ್ಸ್ ಅಥವಾ ಇಮೋಷನ್ಸ್ ಅಂತೇಳಿ ಕರಿತೀವಿ. ನಮ್ಮ ಭಾವನೆಗಳನ್ನು ಏಕಾಗ್ರತೆಗೊಳಿಸಬೇಕು ಅಂತ ಹೇಳಿದರೆ ಶರೀರವು ನಮಗೆ ಕೋಆಪ್ರೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರವಾಗಿ ಈ ಪ್ರಸಾದದ ಪರಿಕಲ್ಪನೆಯನ್ನು ಅವರು ತರ್ತಾ ಹೋದರು. ಬಹುಶಃ ಪ್ರಸಾದದ ಪರಿಕಲ್ಪನೆ ಇನ್ನೊಂದು ಮಾತನ್ನು ನಿಮಗೆ ಹೇಳಬೇಕು ಅಂತ ಹೇಳಿದರೆ, ಬಹುಶಃ ಪ್ರಸಾದಲಿಂಗ ಅಂತಲೇ ಅನುಭವ ಮಂಟಪದಲ್ಲಿ ಇರ್ತಾ ಇದ್ದ. ಹಾಗಾಗಿ ಅವನು ಏನು ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಶರಣರು ಊಟ ಮಾಡಿದಂಥ ಎಲ್ಲ ತಟ್ಟೆಯನ್ನು ತೊಳೆದು
ಆ ತೊಳಿಬೇಕಾದ್ರೆ ಬರ್ತಕ್ಕಂಥ ಅಗಳನ್ನು ಅವನು ಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಮ್ಮ ಶರಣರ ಒಂದು ಅಧ್ಯಯನದಲ್ಲಿ ತಿಳಿದು ಬರ್ತದೆ. ನೋಡಿ ಎಂಥ ಪರಿಕಲ್ಪನೆ. ಊಟ ಮಾಡಿದ ಮೇಲೆ ಶರಣರು ತಟ್ಟೆಯನ್ನು ತೊಳೆದು ಸಹಿತ ಕುಡಿತಾರೆ, ಅದನ್ನು ಪ್ರಸಾದ ಅಂತೇಳಿ. ಒಬ್ಬ ಪ್ರಸಾದಿ ಲಿಂಗ ಅಂತಕ್ಕಂಥವನು ಇದರಲ್ಲಿ ಅನುಭವ ಮಂಟಪದಲ್ಲಿದ್ದ. ಆತ ಎಲ್ಲ ಶರಣರು ಬಿಟ್ಟು ಹೋದಂತಹ ಏನು ಅಲ್ಪ ಸ್ವಲ್ಪ ಅಗಳಿರ್ತದೆ ಅದನ್ನೇ ಪ್ರಸಾದ ಅಂತೇಳಿ ಸ್ವೀಕಾರ ಮಾಡ್ತಿದ್ದ. ಆಯ್ದಕ್ಕಿ ಲೆಕ್ಕಮ್ಮ ಬಿಸಾಡಿದಂಥ ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಿದ್ಲು. ಎಂಥ ಪ್ರಸಾದದ ಪರಿಕಲ್ಪನೆ ಇದೆ. ಹೀಗಾಗಿ ಆ ಪ್ರಸಾದದ ಪರಿಕಲ್ಪನೆಯ ನಂತರ ಬರ್ತಕ್ಕಂಥದ್ದೇ ಪ್ರಾಣಲಿಂಗ ಅಂತೇಳಿ ನಾವು ಕರಿತೀವಿ. ಇದು ಆ ಈಶ್ವರನನ್ನು ಅಥವಾ ಪರಮಾತ್ಮನನ್ನು ನೆನಪು ಮಾಡಲಿಕ್ಕಿರ್ತಕ್ಕಂಥ ದ ಬೇಸಿಕ್ ವ್ಯಾಲ್ಯೂ ಅಂತೇಳಿ ಕರೀಲಿ, ಸ್ಪಿರಿಚುವಲ್ ವ್ಯಾಲ್ಯೂ ಅಂತೇಳಿ ಕರೀಲಾಗ್ತದೆ. ಈಗ ಈ ಜಗತ್ತಿನಲ್ಲಿ 3 ಶಕ್ತಿಗಳಿದೆ. ಈ ಜಗತ್ತಿನಲ್ಲಿ 3 ಶಕ್ತಿಗಳಿದೆ. ಯಾವುದು? ಒಂದು ಪ್ರಕೃತಿಯ ಶಕ್ತಿ ಇದೆ, ಒಂದು ಆತ್ಮಶಕ್ತಿ ಇದೆ, ಪರಮಾತ್ಮ ಶಕ್ತಿ ಇದೆ. ಇದು 3 ಸಹಿತವಾಗಿ ಒಂದೊಂದು ಶಕ್ತಿಗಳೇ. 3 ಒಂದು ಫಿಸಿಕಲ್ ಎನರ್ಜಿ, ಇನ್ನೊಂದು ಸ್ಪಿರಿಚುವಲ್ ಎನರ್ಜಿ, ಇನ್ನೊಂದು ಸೂಪರ್ ಸ್ಪಿರಿಚುವಲ್ ಎನರ್ಜಿ ಅಂತೇಳಿ ಕರಿತೀವಿ. ಈ ಸ್ಪಿರಿಚುವಲ್ ಎನರ್ಜಿ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳೋದೇ ಪ್ರಾಣಲಿಂಗ ಅಂತೇಳಿ ಕರೀಲಾಗ್ತೀವಿ. ಸ್ಪಿರಿಚುವಲ್ ಎನರ್ಜಿ ಅಂದ್ರೇನು? ಈಗ ನಾವು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಏನು ಮಾಡ್ತೀವಿ? ಒಂದು ಅಣುವನ್ನು ವಿಭಜಿಸ್ತಾ ಹೋದರೆ ಅಥವಾ ಜಗತ್ತನ್ನು ಮ್ಯಾಟ್ರನ್ನು ವಿಭಜಿಸ್ತಾ ಹೋದರೆ ಕೊನೆಗೆ ಸಿಗೋದು ಅಣು ಅಂತೇಳಿ ಕರಿತೀವಿ, ಆಟಮ್ ಅಂತೇಳಿ ಕರಿತೀವಿ. ಈ ಆಟಮ್ ಒಳಗಡೆ ಏನಿರ್ತದೆ? ಇಟ್ ಇಸ್ ಎ ಪವರ್ ಅಂತೇಳಿ ಕರಿತೀವಿ. ಪವರ್ ಅಂದರೆ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್. ಪವರ್ ಕನ್ವರ್ಟೆಡ್ ಆಸ್ ಎ ಮ್ಯಾಟರ್ ಅಂತೇಳಿ ಕರಿತೀವಿ. ಅರ್ಥ ಮಾಡ್ಕೊಳ್ಳೋದಕ್ಕೂ ಪವರ್ ಕನ್ವರ್ಟೆಡ್ ಆಸ್ ಎ ಮ್ಯಾಟರ್ ಅಂತೇಳಿ ಕರಿತೀವಿ. ಅಂದರೆ ಶಕ್ತಿಯನ್ನು ಒಂದು ವಸ್ತುಗಳಾಗಿ ನಾವು ಮಾರ್ಪಡಿಸಿರ್ತೀವಿ. ಅಥವಾ ನಾವಲ್ಲ, ಇದು ಒಂದು ಪ್ರೋಸೆಸ್, ಬಯೋಕೆಮಿಕಲ್ ರಿಯಾಕ್ಷನ್ಸಿಂದ ಇದು ಪರಿವರ್ತನೆ ಆಗಿರ್ತದೆ. ಹಾಗಾಗಿ ಈ ಪರಿವರ್ತನೆಯಾದಂಥ ಪವರ್ ಮ್ಯಾಟರ್ ಆಗಿ ಪರಿವರ್ತನೆ ಆಗ್ತದೆ. ಮ್ಯಾಟರ್ ಆಗಿರೋದೇನಾಗ್ತದೆ? ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಜೀವ ರಾಸಾಯನಿಕ ಕ್ರಿಯೆಗಳಂತೇಳಿ ನಾವು ಕರಿತೀವಿ. ಈ ಜೀವ ರಾಸಾಯನಿಕ ಕ್ರಿಯೆಗಳುಂಟಾದಾಗ ಈ ಜೀವಿಗಳ ಉತ್ಪತ್ತಿ ಆಗ್ತದೆ. ನೋಡಿ, ಇಲ್ಲಿ ನಾವು ಈ ಜೀವಿಗಳ ಉತ್ಪತ್ತಿ ಆಗಬೇಕಂತ ಹೇಳಿದ್ರೆ ಬರೀ ಪ್ರಕೃತಿಯಿಂದ ಸಾಧ್ಯತೆ ಆಗೋದಿಲ್ಲ. ಪ್ರಕೃತಿಯಲ್ಲಿ ಚೇತನಶೀಲತೆಯನ್ನು ಅಥವಾ ಜೀವಕೋಶಗಳನ್ನು ಉತ್ಪಾದನೆ ಮಾಡ್ಬೋದು ಅಥವಾ ರಚನೆ ಮಾಡ್ಬೋದು. ಆದರೆ ಅದು ಚಲನಶೀಲತೆಯನ್ನು ಪಡ್ಕೊಳ್ಬೇಕು, ಚೇತನಶೀಲತೆಯನ್ನು ಪಡ್ಕೊಳ್ಬೇಕಂದ್ರೆ ಇಟ್ ರಿಕ್ವೈರ್ಸ್ ದ ಮೆಟಾಫಿಸಿಕಲ್ ಎನರ್ಜಿ. ಬಯೋಕೆಮಿಕಲ್ ರಿಯಾಕ್ಷನ್ಸ್ ಜೊತೆಗೆ ಸ್ಪಿರಿಚುವಲ್ ಎನರ್ಜಿ ಸೇರಿದಾಗ ಅದನ್ನು ಪ್ರಾಣಲಿಂಗ ಅಂತೇಳಿ ನಾವು ಕರಿತೀವಿ. ಈ ಪ್ರಾಣಲಿಂಗ ಅಂತ ಹೇಳಿದರೆ ಇದನ್ನೇ ನಾವು ಇನ್ನೊಂದು ಭಾಷೆಯಲ್ಲಿ ಒಳಗೆ ಸುಳಿವಾತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತೇಳಿ ಕರಿತೀವಿ. ಅಂದರೆ ಈ ಶರೀರದ ಒಳಗಡೆ ಇರ್ತಕ್ಕಂಥವನು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವ ಮಾತನ್ನು ನಾವು ದೇವರ ದಾಸಿಮಯ್ಯನವರು ನಮ್ಗೆ ಹೇಳ್ತಾ ಹೋಗ್ತಾರೆ. ಹಾಗೆಯೇ ಹಾಲು ನೀರಿನ ಒಳಗೆ ಹಂಸ ಬಿಚ್ಚಬಲ್ಲದು, ದೇಹ ಆತ್ಮನ ಒಳಗೆ ನೀ ಬಿಚ್ಚಬಲ್ಲದೆ ಅನ್ಯರಿಗೆ ಸಾಧ್ಯವಿಲ್ಲ ಕೂಡಲ ಸಂಗಮ ದೇವ ಅಂತೇಳಿ. ಹಾಗೆಯೇ ದೇವರ ದಾಸಿಮಯ್ಯನವರು ಇನ್ನೊಂದು ಮಾತನ್ನು ಹೇಳ್ತಾರೆ, ವ್ಯಾಧನೊಂದು ಮಲವ ತಂದರೆ ಸಲುವ ಆಗಕ್ಕೆ ಬೆಲಿವರಯ್ಯ, ನೆಲನಾಳ್ದನ ಎಣನ ಅಡಕೆಗೂ ಕೊಂಬುವರಿಲ್ಲ ಎನ್ನುವ ಮಾತನ್ನು ಅಲ್ಲಿ ಹೇಳಲಾಗ್ತದೆ. ಅದೇನೇ ಇರಲಿ, ಹಾಗಾಗಿನ ಈ ಶರೀರ ಏನಿದೆ ಇದು ಇಟ್ ಇಸ್ ಎ ಫಿಸಿಕ್ಸ್ ಅಷ್ಟೇ, ಇಟ್ ಇಸ್ ಎ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಬಟ್ ಈ ಶರೀರದ ಒಳಗೆ ಇದನ್ನಲ್ಲ ಜಂಗಮ, ಈ ಶರೀರದ ಒಳಗೆ ಇರುವವನನ್ನೇ ನಾವು ಜಂಗಮ ಅಂತೇಳಿ ಕರಿತೀವಿ. ಈ ಶರೀರದ ಒಳಗೆ ಇರುವವನನ್ನೇ ನಾವು ಆತ್ಮನೆಂದು ಕರಿತೀವಿ. ಈ ಶರೀರದ ಒಳಗೆ ಇರುವವನನ್ನೇ ನಾವು ಪ್ರಾಣಲಿಂಗ ಅಂತೇಳಿ ಕರಿತೀವಿ. ಅಂದರೆ ಪ್ರಾಣ ಅಂತ ಹೇಳಿದರೆ ಈ ಶಕ್ತಿಯನ್ನು ನಡೆಸ್ತಕ್ಕಂತಹ, ಈ ಶರೀರವನ್ನು ಚೇತನಶೀಲತೆಯಲ್ಲಿ ಇಡ್ತಕ್ಕಂತಹ, ಈ ಶರೀರದ ಮೂಲಕವಾಗಿ ಮಾತನಾಡ್ತಕ್ಕಂತಹ, ಶರೀರದ ಮೂಲಕವಾಗಿ ಅನುಭವ ಮಾಡ್ತಕ್ಕಂತಹ, ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ನಿರ್ದೇಶಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಆ ಪ್ರಾಣಲಿಂಗಕ್ಕೆ ಇರ್ತದೆ. ಆ ಪ್ರಾಣಲಿಂಗಕ್ಕೂ ಶರೀರಕ್ಕೂ ಭೇದ ಅಭೇದ ಸಂಬಂಧಗಳಿದೆ. ಭೇದವೂ ಹೌದು ಅಭೇದವೂ ಹೌದು ಅಂತೇಳಿ ಕರೆಯಲಾಗ್ತದೆ. ಇಲ್ಲಿ ಭೇದ ಅಭೇದ ಸಂಬಂಧ ಅಂದ್ರೇನು? ಶರೀರ ಆತ್ಮನ ನಡುವೆ ಇರುವ ಸಂಬಂಧ ಏನಿದೆ ಅದು ಭೇದವೇ. ಬಟ್ ಶರೀರ ಇಲ್ಲದೆ ಆತ್ಮನು ಏನು ಮಾಡಲಿಕ್ಕಾಗೋದಿಲ್ಲ, ಆತ್ಮನಿಲ್ಲದೆ ಶರೀರವು ಏನು ಮಾಡಲಿಕ್ಕೆ. ಇಲ್ಲಿ ಆತ್ಮನಿಗೂ ಶರೀರ ಬೇಕು, ಶರೀರಕ್ಕೂ ಆತ್ಮ ಬೇಕು. ಡಿಪೆಂಡೆಂಟ್ ಆ್ಯಂಡ್ ಇಂಟರ್ ಡಿಪೆಂಡೆಂಟ್ ಆ್ಯಂಡ್ ಸಪರೇಟೆಡ್ ಅಂತ. ಅಂದರೆ ಇವೆರಡೂ ಬೇರೆ ಬೇರೆಯೇ, ಇವೆರಡೂ ಬೇರೆ ಆದರೂ ಸಹಿತವಾಗಿ ನಾವು ಶರೀರವಿಲ್ಲದೆ ಈ ಸೃಷ್ಟಿಯಲ್ಲಿ ಪಾತ್ರ ಮಾಡಲಿಕ್ಕಾಗುತ್ತೆ. ಇದನ್ನು ನೀನು ಅರ್ಥ ಮಾಡ್ಕೋ ಅನ್ನುವುದನ್ನು ಶರಣರು ಹೇಳ್ತಕ್ಕಂಥದ್ದು. ಅಂದರೆ ಈ ಸ್ಥಾವರ ಏನಿದೆ, ಈ ಶರೀರ ಏನಿದೆ, ಶರೀರ ನಾಶ ಆಗ್ಬೋದು, ಆದರೆ ಜಂಗಮ ಕಳಿವಿಲ್ಲ. ಜಂಗಮ ಕಳಿವಿಲ್ಲ ಅಂದರೆ ಯಾರು? ನಾನು ಈ ಶರೀರದಲ್ಲಿ ಚೇತನ ಶಕ್ತಿಯಾಗಿರ್ತಕ್ಕಂಥ ಆತ್ಮಜ್ಯೋತಿಯಾಗಿದ್ದೀನಿ. ಈ ಶರೀರದಲ್ಲಿ ಆತ್ಮಜ್ಯೋತಿಯಾಗಿದ್ದೀನಿ, ಅದು ನನ್ನ ಪ್ರಾಣ.
ಆ ಆತ್ಮಜ್ಯೋತಿಯೇ ನನ್ನ ಪ್ರಾಣ. ಆ ಪ್ರಾಣವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನೀನು ಮಾಡು. ಆ ಪ್ರಯತ್ನವನ್ನು ಮಾಡಿದಾಗ ನೀನು ಆಧ್ಯಾತ್ಮಿಕದ ಬದುಕಿನ ಹಾದಿಯಲ್ಲಿ ಸಾಕಷ್ಟು ಸಾಧಿಸಿದಂತಾಗುತ್ತದೆ. ಆ ಅರಿವಿನೊಂದಿಗೆ ನೀನು ಮುಂದೆ ಈ ಆತ್ಮನ ಅರಿವು, ಪ್ರಾಣದ ಅರಿವಿನೊಂದಿಗೆ ಆ ಪರಮಾತ್ಮನೊಡನೆ ನೀನು ಅನುಸಂಧಾನ ಮಾಡ್ಬೋದು, ಪರಮಾತ್ಮನೊಡನೆ ಮಾತನಾಡ್ಬೋದು. ನಾನು ಶರೀರ ಅಂತ ತಿಳ್ಕೊಂಡಾಗ ನೀನು ಮಾತನಾಡಲಿಕ್ಕೆ ಆಗೋದಿಲ್ಲ. ನಿನ್ನ ಆತ್ಮನ ಅರಿವಾದಾಗ, ನಿನ್ನ ಶರೀರದಲ್ಲಿರುವ ಆ ಸ್ಪಿರಿಚುವಲ್ ಎನರ್ಜಿ, ಆ ಆಧ್ಯಾತ್ಮಿಕ ಶಕ್ತಿಯನ್ನು ಅರ್ಥ ಮಾಡಿಕೊಂಡಾಗ ನೀನು ಏನು ಬೇಕಾದರೂ ಸಾಧನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಸ್ಪಿರಿಚುವಲ್ ಎನರ್ಜಿ ಏನಿದೆ, ಆತ್ಮದ ಅಂತರಂಗದಲ್ಲಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ, ಇನ್ನರ್ ಸ್ಟ್ರೆಂತ್ ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ಪ್ರಾಣಲಿಂಗ ಅನ್ನುವ ಶಬ್ದವನ್ನು ಹೇಳ್ತಾರೆ. ಪ್ರಾಣ ಅಂದರೆ ಚೇತನ. ಆ ಚೇತನ ಶಕ್ತಿಯನ್ನು ಕೊಡುವುದೇ ಆತ್ಮನಾಗಿದ್ದಾನೆ. ಇವನು ಮೂರು ಶಕ್ತಿಗಳು, ಮನಸ್ಸು, ಬುದ್ಧಿ ಮತ್ತು ನೆನಪುಗಳು. ಈ ಮೂರೂ ಶಕ್ತಿಗಳ ಕ್ರೋಢೀಕೃತ ಶಕ್ತಿನೇ ಆತ್ಮನಾಗಿದ್ದಾನೆ. ಆ ಆತ್ಮನ ಗುಣಗಳೇನು, ಆತ್ಮನ ಅಥವಾ ಪ್ರಾಣನ ಗುಣಗಳೇನು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಅಜರ, ಅಮರ, ಅವಿನಾಶಿ ತತ್ವವಾಗಿರ್ತದೆ. ಸೊ ವಾಟ್ ಈಸ್ ಇಟ್ಸ್ ಫಾರಮ್? ಅದರ ಒಂದು ರೂಪ ಏನು? ಅದು ಪ್ರಕಾಶ ಸ್ವರೂಪವನ್ನು ಪಡೆದಿರ್ತದೆ. ಅದು ವಿನಾಶ ಆಗ್ತದಾ? ವಿನಾಶ ಆಗೋದಿಲ್ಲ. ಎಲ್ಲಿ ಕುಳಿತಿರ್ತದೆ? ಈ ಶರೀರದ ತಲಮಸ್ ಎನ್ನುವ ಭಾಗದಲ್ಲಿ ಕುಳಿತು ಈ ಶರೀರವನ್ನು ನಿಯಂತ್ರಿಸಿ ನಿರ್ದೇಶಿಸ್ತದೆ. ಹಾಗಾಗಿ ಯಾರು ಪರಮಾತ್ಮನೊಂದಿಗೆ ಸಂಬಂಧವನ್ನು ಪಡಿತಾರೆ? ಈ ಶರೀರ ಅಲ್ಲ. ಈ ಶರೀರವು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತದೆ. ಆದರೆ ಆತ್ಮನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅದು ನಿತ್ಯವೂ ನಿರಂತರವೂ ಆಗಿರೋದ್ರಿಂದ ಆತ್ಮ ಪರಮಾತ್ಮರ ಸಂಬಂಧವನ್ನೇ ಯೋಗ, ಧ್ಯಾನ, ಪ್ರಾರ್ಥನೆ ಅಂತ ಕಳಿತೀವಿ. ಹಾಗಾಗಿ ಆ ಯೋಗ, ಧ್ಯಾನ, ಪ್ರಾರ್ಥನೆಗೋಸ್ಕರ ದ ಬೇಸಿಕ್ ವ್ಯಾಲ್ಯೂ ಈಸ್ ದ ಎಕ್ಸಿಸ್ಟೆನ್ಸ್ ಆಫ್ ದಿ ಪ್ರಾಣ, ಎಕ್ಸಿಸ್ಟೆನ್ಸ್ ಆಫ್ ದಿ ಸೋಲ್ ಅಂತೇಳಿ ಕರಿತೀವಿ. ಆ ಆತ್ಮನನ್ನು ಅರ್ಥ ಮಾಡಿಕೊಂಡಾಗ ನಾವೆಲ್ಲೋ ಒಂದು ಕಡೆಯಲ್ಲಿ ನಾವು ಆತ್ಮನ ಒಂದು ಅರಿವನ್ನು ಅಥವಾ ಆತ್ಮನ ಅನುಭವವನ್ನು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರಾಣಲಿಂಗ ಅಂತ ಹೇಳಿದರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನೋ ದೈ ಸೆಲ್ಫ್ ಅಂತ. ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನೋ ದೈ ಸೆಲ್ಫ್. ನಾನು ಯಾರು ಎನ್ನುವುದನ್ನು ಅರ್ಥ ಮಾಡ್ಕೊಳ್ಳೋದೆ ನಾವು ಹೇಳಲಾಗ್ತದೆ ಪ್ರಾಣಲಿಂಗ ಅಂತ ಹೇಳ್ಬಿಟ್ಟು. ಹಾಗಾದರೆ ನಾನು ಯಾರು? ನನ್ನ ನಂಬಿಕೆಯೇ, ನನ್ನ ಆಲೋಚನೆಯೇ, ನನ್ನ ವಿವೇಚನೆಯೇ, ನನ್ನ ನೆನಪುಗಳೇ, ಅಥವಾ ನನ್ನ ಚಿಂತನೆಗಳೇ, ನನ್ನ ಅನುಭವಗಳೇ, ಅಥವಾ ನನ್ನ ಮಾತುಗಳೇ, ಅಥವಾ ನಾನು ತಿಳಿದುಕೊಂಡಿರೋದು ನಾನೇ? ನೋ, ನಥಿಂಗ್. ಇದೆಲ್ಲ ಆತ್ಮನ ಆಲ್ಟಿಟ್ಯೂಡ್ಸ್ ಅಷ್ಟೇ. ಬಟ್ ಆತ್ಮ ಯಾರು? ಇನ್ನು ಜ್ಯೋತಿ ಸ್ವರೂಪ ಆಗಿರ್ತಾನೆ, ಪ್ರಕಾಶ ಸ್ವರೂಪನಾಗಿರ್ತಾನೆ. ಆ ಪ್ರಕಾಶ ಸ್ವರೂಪನಾಗಿರೋನು ಅವನು ಅಜರ, ಅಮರ, ಅವಿನಾಶಿ ಆಗಿರ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದೇ ಪ್ರಾಣಲಿಂಗ. ಹಾಗಾಗಿ ಈ ಪ್ರಾಣಲಿಂಗನನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಪರಮಾತ್ಮನನ್ನು, ಈಶ್ವರನನ್ನು, ಶಿವನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಶಿವನೊಡನೆ ಅನುಸಂಧಾನ ಮಾಡಲಿಕ್ಕೆ ನಿನಗೆ ಸಾಧ್ಯ. ಹೇಗೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ವೈರಿದ್ದಾಗ ವಿದ್ಯುತ್ತು ನಮಗೆ ಪ್ರಕಾಶವನ್ನು ಕೊಡ್ತದೆ ಅಥವಾ ಅದು ಫಂಕ್ಷನ್ ಮಾಡ್ತದೆ, ಅಂದರೆ ಕಾರ್ಯಗಳನ್ನು ನಿರ್ವಹಿಸ್ತದೆ. ಹಾಗಾಗಿನ ಇದನ್ನು ನೀನು ಅರ್ಥ ಮಾಡ್ಕೋ. ಆಗ ಅರ್ಥ ಮಾಡಿಕೊಂಡಾಗ ನೀನು ಭಗವಂತನೊಡನೆ ಅನುಸಂಧಾನ ಮಾಡ್ತೀಯಾ ಅಂತ ಹೇಳಿ ಶರಣರ ಒಂದು ಪರಿಕಲ್ಪನೆ ಪ್ರಾಣಲಿಂಗ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ಶರಣ, ಬಹುಶಃ ಶರಣ ಮತ್ತು ಜಂಗಮ ಇದರ ಒಂದು ಪರಿಕಲ್ಪನೆ ಏನಿದೆ ಅಂತಂದರೆ, ಈಗ ಶರಣ ಎನ್ನುವ ಶಬ್ದವನ್ನು ಬೇರೆ ಬೇರೆ ರೂಪದಲ್ಲಿ ಇದರ ಒಂದು ಪರಿಕಲ್ಪನೆಯನ್ನು, ಅರ್ಥ ವಿವರಣೆಯನ್ನು ನೀಡ್ತಾ ಹೋಗ್ತಾರೆ. ಇಲ್ಲಿ ಶರಣ ಅಂದರೆ ರಕ್ಷಕ ಅಂತ ಹೇಳ್ತಾರೆ. ಇನ್ನೊಂದು ಶರಣ ಅಂದರೆ ಪರಮಾತ್ಮನ ಮಗು ಎನ್ನುವುದನ್ನು ಹೇಳ್ತಾರೆ. ಅಥವಾ ನಾನು ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸುವುದು ಅಂತೇಳಿ ಕರಲಿ. ಇಲ್ಲಿ ಅರ್ಪಿಸುವುದು ಭಗವಂತನ ಮಗುವಾಗುವುದು ಅಥವಾ ಈ ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಅಂತೇಳಿ ಕರೀಲಾಗ್ತದೆ. ಹಾಗಾದರೆ ಮನುಕುಲವನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಾನು ತಿಳ್ಕೊಂಡಾಗ, ಅರ್ಥಾತ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗಾಡ್, ಅಂದರೆ ಪರಮಾತ್ಮನ ಜವಾಬ್ದಾರಿಯನ್ನು ನಾನು ಅರ್ಥ ಮಾಡ್ಕೊಳ್ಬೇಕು, ಪರಮಾತ್ಮನ ಜವಾಬ್ದಾರಿಯನ್ನು ನಾನು ಅರಿವನ್ನು ಮೂಡಿಸ್ಕೊಳ್ಬೇಕು. ಆಗ ನಾನು ಶರಣನಾಗ್ತೀನಿ. ಅಥವಾ ಪರಮಾತ್ಮನಿಗೆ ನಾನು ಮಗು ಆಗಬೇಕು, ಅಥವಾ ಪರಮಾತ್ಮನಿಗೆ ಸಂಪೂರ್ಣವಾಗಿ ನಾನು ಶರಣಾಗಿಬಿಡಬೇಕು. ನಾನೆಲ್ಲವನ್ನೂ ಅರ್ಪಣೆ ಮಾಡು, ತನು, ಮನ, ಧನ, ಸಮಯ, ಸಂಕಲ್ಪ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿದಾಗ ಆಗ ನಾವು ಭಗವಂತನ ಮಗುವಾಗ್ತೀವಿ ಅಥವಾ ಶರಣರಾಗಲಿಕ್ಕೆ ಸಾಧ್ಯತೆ ಇದೆ. ಹೀಗೆ ಪ್ರಾಣಲಿಂಗ, ಶರಣ, ಐಕ್ಯ, ಇದು ಬಹಳ ದೊಡ್ಡ ಪರಿಕಲ್ಪನೆ. ಐಕ್ಯ ಅನ್ನೋದು ಬಹುಶಃ ಶರಣರಲ್ಲಿ ಒಂದು ಲಿಂಗಾಂಗ ಸಾಮರಸ್ಯ ಅಂತೇಳಿ ಕರಿತೀವಿ. ಅಂದರೆ ಶರಣ ಸತಿ, ಲಿಂಗಪತಿ ಅಂತೇಳಿ ಕರೀಲಾಗ್ತದೆ. ಶರಣ ಸತಿ ಅಂತ ಹೇಳಿದಾಗ ನಮ್ಮನ್ನು ನಾವು ಆಶಿಕ್ ಮತ್ತು ಮಾಶಿಕ್ ಅಂತೇಳಿ ಶಬ್ದವನ್ನು ಹಿಂದಿಯಲ್ಲಿ ಬಳಸ್ತಾರೆ. ಎಲ್ಲಿ ನಾವು ಮೀರಾ ಕೃಷ್ಣನ ಬಗ್ಗೆ ಏನು ಅನನ್ಯವಾಗಿರ್ತಕ್ಕಂಥ ಭಕ್ತಿಯನ್ನು ಇಟ್ಕೊಂಡಿದ್ದು, ಅವಳು ಕೃಷ್ಣನನ್ನೇ ತನ್ನ ಪ್ರತಿಯನ್ನಾಗಿ ರೂಪಿಸ್ಕೊಂಡಿದ್ದು ಅಥವಾ ಅವಳು ಭಾವಿಸ್ಕೊಂಡಿದ್ದು. ಹಾಗೆಯೇ ಅಕ್ಕ ಮಹಾದೇವಿ ಸಹಿತವಾಗಿ ನಿನ್ನ ಪ್ರಿಯಕರ ಯಾರು ಅಂತ ಹೇಳಿದಾಗ ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚೆಲುವಂಗೆ ನಾನು, ಅವನೇ ನನ್ನ ಚನ್ನಮಲ್ಲಿಕಾರ್ಜುನ
ಆ ಚನ್ನಮಲ್ಲಿಕಾರ್ಜುನನೇ ನನ್ನ ಪ್ರಿಯಕರ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾರೆ. ಅರ್ಥಾತ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಂತಂದರೆ, ನಾವು ಪರಮಾತ್ಮನನ್ನು ಅನೇಕ ಸಂಬಂಧಗಳಿಂದ ನೆನಪು ಮಾಡ್ತೀವಿ, ಅನೇಕ ಸಂಬಂಧಗಳು. ಆದರೆ ಈ ಪತಿಯ ಸಂಬಂಧ ಅಥವಾ ಈಶ್ವರನನ್ನು ಒಂದು ಸಂಬಂಧದಲ್ಲಿ ನೆನಪು ಮಾಡ್ತಕ್ಕಂಥದ್ದನ್ನೇ ನಾವು ಶರಣ ಸತಿ ಲಿಂಗ ಪದ. ನಾವು ಸತಿಯರಾಗಿದ್ದುಕೊಂಡು ಅವನನ್ನು ಪತಿ ಅಂತೇಳಿ, ಪರಮೇಶ್ವರ ಅಂತೇಳಿ ತಿಳ್ಕೊಂಡು ನೆನಪು ಮಾಡ್ತಕ್ಕಂಥ ಒಂದು ಸ್ಥಿತಿ. ಇದು ಹೇಗೆ ಬರ್ತದೆ, ಹೇಗೆ ಅನುಭವ ಮಾಡ್ತಕ್ಕಂಥದ್ದು ಅನ್ನೋದು ಭಾಳಷ್ಟು ಮುಖ್ಯ. ಬಹುಶಃ ನಾವು ಪತಂಜಲಿ ಮಹರ್ಷಿಯ ಒಂದು ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣೆ, ಸಮಾಧಿ, ಈ ಸಮಾಧಿ ಸ್ಥಿತಿ ಇದೆಯಲ್ಲ, ಅಂದರೆ ನಾವು ಇವೆಲ್ಲವನ್ನೂ ಅಭ್ಯಾಸ ಮಾಡಿದ್ದಾದಮೇಲೆ ಯಾವುದನ್ನು ನಾವು ಯಮ, ನಿಯಮ ಈ 10 ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಧಾರಣೆ ಮಾಡಬೇಕು. ಅಂದರೆ ಯಾರು ಮೌಲ್ಯಗಳನ್ನು ಧಾರಣೆ ಮಾಡೋದಿಲ್ಲ ಅವರು ಯೋಗ ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ ಯೋಗ್ಯರಾಗೋದಿಲ್ಲ ಅಂಥೇಳಿ. ಹಾಗೆಯೇ ನಾವು ಭಕ್ತಲಿಂಗದಲ್ಲಿಯೂ ನೋಡಬೇಕಾಗಿದೆ. ಭಕ್ತಲಿಂಗದಲ್ಲಿಯೂ ಸಹಿತ ಆ ಹುಡುಕಾಟದಲ್ಲಿ ನಮಗೆ ಮೌಲ್ಯಗಳಿದೆ. ಆ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಾಗ, ಮೌಲ್ಯಗಳನ್ನು ಅನುಭವಿಸಿದಾಗ ಅಷ್ಟೇ ನಮಗೆ ಪರಮಾತ್ಮ ಸಿಗ್ತಾನೆ ಹೊರತು ಇಲ್ಲ ಅಂದ್ರಿಲ್ಲ. ಹಾಗೆಯೇ ನಾವು ಆ ಧ್ಯಾನ, ಧಾರಣೆ, ಸಮಾಧಿ ಸ್ಥಿತಿ ಏನಿದೆ, ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಅಂತೇಳಿ ನಾವು ಕರಿತೀವಿ. ಅಂದರೆ ಶುಭ ಚಿಂತನೆ, ಪಾಸಿಟಿವ್ ಕಾನ್ಷಿಯಸ್ನೆಸ್ ಅಂತೇಳಿ ಕರಿತೀವಿ. ಈ ಶುಭ ಚಿಂತನೆ ಏನಿದೆ ಅದು ಆ ಸ್ಥಿತಿಗೆ ನಾವು ತಲುಪಬೇಕು. ಆವಾಗ ಹೇಗಿರ್ತದೆ, ಸಕಲ ಜೀವಾತ್ಮರಿಗೂ ಲೇಸನೂ ಬಯಸ್ತಕ್ಕಂಥ ಒಂದು ಸ್ಥಿತಿ. ಅಂದರೆ ಇಡೀ ಜಗತ್ತನ್ನು ವಸುದೇವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನು ಇಟ್ಕೊಳ್ತಕ್ಕಂಥದ್ದು. ಆ ವಸುದೇವ ಕುಟುಂಬಕಂ ಎನ್ನುವ ಪರಿಕಲ್ಪನೆ ಬರಬೇಕಾದ್ರೆ ಸಮಷ್ಟಿ ಪ್ರಜ್ಞೆಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಈ ಸಮಷ್ಟಿ ಪ್ರಜ್ಞೆಯಲ್ಲಿ ಏನಿರ್ತದೆ, ಇಲ್ಲಿ ಜಾತಿ, ಧರ್ಮ, ವರ್ಗ, ವರ್ಣ ಯಾವುದೇ ಪಂಗಡಗಳಿರೋದಿಲ್ಲ. ಇಲ್ಲಿ ಜಾತಿ ಧರ್ಮಗಳಿಲ್ಲದೇ ಇರತಕ್ಕಂಥ ಒಂದು ಸಮಾಜ ಅಥವಾ ವರ್ಗ ವರ್ಣಗಳಿಲ್ಲದೇ ಇರತಕ್ಕಂಥ ಒಂದು ಸಮಾಜ, ಎಲ್ಲರನ್ನೂ ಮಾನವರು ಅಂತೇಳಿ ಭಾವಿಸ್ತಕ್ಕಂಥ ಒಂದು ಸಮಾಜದ ಪರಿಕಲ್ಪನೆಯ ದೃಷ್ಟಿಕೋನ ಅವನಿಗೆ ಬರಬೇಕು. ಯಾವಾಗ ಅವನು ಐಕ್ಯ ಸ್ಥಿತಿಗೆ ಬರ್ತಾನೆ, ಜಗತ್ತಿನಲ್ಲಿ ಯಾರನ್ನು ನೋಡಿದರೂ ಸಹಿತವಾಗಿ ಅವನ ದುರ್ಗುಣಗಳನ್ನು ನೋಡೋದಲ್ಲ, ಅವನಲ್ಲಿರುವ ಒಳ್ಳೆಯ ಗುಣಗಳನ್ನು, ಶ್ರೇಷ್ಠ ಗುಣಗಳನ್ನು, ದೈವಿ ಗುಣಗಳನ್ನು ನೋಡ್ತಕ್ಕಂಥ ಭಾವನೆ. ಹಾಗಾಗಿ ಇಲ್ಲಿ ಧರ್ಮರಾಯ ಮತ್ತು ದುರ್ಯೋಧನನ ಹೋಲಿಕೆಯನ್ನು ಮಾಡ್ತಾರೆ. ಧರ್ಮರಾಯನಿಗೆ ಕೆಟ್ಟದ್ದನ್ನೋದೇ ಗೊತ್ತಿಲ್ಲ, ದುರ್ಯೋಧನನಿಗೆ ಒಳ್ಳೆಯದನ್ನೋದೇ ಗೊತ್ತಿಲ್ಲ. ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಒಳ್ಳೆಯದನ್ನು ಹೇಗೆ ಚಿಂತನೆ ಮಾಡಬೇಕು, ಒಳ್ಳೆಯದು ಅನ್ನುವುದು ಹೇಗಿರ್ತದೆ, ಶುಭ ಚಿಂತನೆ ಹೇಗಿರ್ತದೆ, ಸಕಾರಾತ್ಮಕ ಚಿಂತನೆ ಹೇಗಿರ್ತದೆ ಅನ್ನುವ ಸ್ಥಿತಿಯೇ ಇರೋದಿಲ್ಲ. ನಿಮಗೆ ಉದಾಹರಣೆಯನ್ನು ಹೇಳಿದರೆ, ಒಬ್ಬರು ಯಾರೋ ಡಾಕ್ಟ್ರು, ವೈದ್ಯರು, ಅವರು ಹಳ್ಳಿಯಲ್ಲಿ ಹೋಗ್ತಾರೆ. ಹಳ್ಳಿಯಲ್ಲಿ ಹೋಗಿ ಅವರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಏನು, ಆಲ್ಕೋಹಾಲ್ ಕುಡಿಯೋದ್ರಿಂದ ಏನಾಗ್ತದೆ, ನೀರು ಕುಡಿಯೋದ್ರಿಂದ ಏನಾಗ್ತದೆ, ಪರಿಶುದ್ಧವಾಗಿರುತ್ತೆ. ಅಲ್ಲಿ 2 ಕ್ರಿಮಿಗಳನ್ನು ಬಿಡ್ತಾರೆ. ಆಲ್ಕೋಹಾಲಲ್ಲಿ ಬಿಟ್ಟಂಥ ಕ್ರಿಮಿ ಏನಾಗ್ತದೆ, ಸತ್ತೋಗ್ಬಿಡ್ತದೆ. ನೀರಲ್ಲಿ ಬಿಟ್ಟಂಥ ಕ್ರಿಮಿ ಏನಾಗ್ತದೆ, ಅದು ಈಜಾಡ್ತಿರ್ತದೆ ಚೆನ್ನಾಗಿ. ಆಗ ಕೇಳ್ತಾರೆ ಹಳ್ಳಿಯವ್ರನ್ನ, ಏನಪ್ಪ ನೀನು ಯಾವುದನ್ನು ಇಷ್ಟಪಡ್ತೀಯ? ನಾನು ಆಲ್ಕೋಹಾಲೇ ಸ್ವಾಮಿ. ಯಾಕೆಂದರೆ ಹೊಟ್ಟೆಗಿರೋ ಹುಳ ಎಲ್ಲ ಸತ್ತೋಗ್ಬಿಡ್ತದೆ ಸ್ವಾಮಿ ಅಂತ ನೋಡಿ. ಅವನ ಪರಿಕಲ್ಪನೆ ನೋಡಿ, ನೆಗೆಟಿವ್ ಕಾನ್ಷಿಯಸ್ನೆಸ್ ಅಂತೇಳಿ ಕರಿತೀವಿ. ಅಂದರೆ ನೋಡುವ ದೃಷ್ಟಿಕೋನ ಏನಿದೆ ಅದು ತಪ್ಪು ದೃಷ್ಟಿಕೋನ. ಡಾಕ್ಟ್ರು ಉದ್ದೇಶ ಏನಿತ್ತು, ಅವನು ಆಲ್ಕೋಹಾಲನ್ನು ಬಿಡಿಸ್ಬೇಕು, ಒಳ್ಳೆಯ ಪರಿಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡೀರಿ ಅಂತ ಜನಗಳಿಗೆ ಹೇಳಬೇಕಾಯ್ತು. ಬಟ್ ಜನಗಳ ಆಲ್ಟಿಟ್ಯೂಡೇ, ಜನಗಳ ಒಂದು ಕಾನ್ಷಿಯಸ್ ಏನಾಗಿದೆ ಅಂದರೆ, ಪ್ರಜ್ಞೆ ಏನಾಗಿದೆ ಅಂದರೆ ನೆಗೆಟಿವ್ ಕಾನ್ಷಿಯಸ್ ಇರ್ತದೆ. ಹಾಗಾಗಿ ನಾವು ಒಂದು ರೀತಿಯಾಗಿರ್ತಕ್ಕಂಥ ಆ ಶಿವ ಪ್ರಜ್ಞೆ, ಶಿವ ಕಾನ್ಷಿಯಸ್ ಅಂತೇಳಿ ನಾವು ಕರಿತೀವಿ. ಆ ಶಿವ ಕಾನ್ಷಿಯಸ್ಗೆ ನಾವು ಹೋಗಬೇಕು ಅಂತ ಹೇಳಿದರೆ ನಾವು ಅದನ್ನು ಅರಿವನ್ನು ಮೂಡಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಅದೇ ನಾನು ಈಗಾಗಲೇ ಹೇಳಿದೆ, ಪರಿಚಯದಿಂದ ಸಂಬಂಧ, ಸಂಬಂಧದಿಂದ ಅನುಭವ, ಅನುಭವದಿಂದ ನಮಗೆ ಅನುಭಾವದ ಸ್ಥಿತಿಗೆ ತಲುಪ್ತೀವಿ. ಪರಿಚಯ ಇಲ್ಲ ಅಂದರೆ ನಾವು ಏನು ತಲುಪಲಿಕ್ಕಾಗೋದಿಲ್ಲ. ಆ ಸಂಬಂಧವನ್ನು ನಾವು ರೂಪಿಸ್ಕೊಳ್ಬೇಕು. ಆ ಸಂಬಂಧದ ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ಚಿಂತನೆ ಏನಿದೆ ಅದು ಒಂದು ನಿಶ್ಚಿತವಾಗಿರ್ತಕ್ಕಂತಹ ಧೋರಣೆಯನ್ನು ಅಥವಾ ನಿಶ್ಚಿಂತತೆಯ ಸ್ಥಿತಿಯನ್ನು ಅಲ್ಲಿ ನಾವು ಪಡ್ಕೊಳ್ಬೇಕಾಗ್ತದೆ. ಒಂದು ಪಕ್ಷ ಆ ಶಿವನ ಪರಿಕಲ್ಪನೆಯಲ್ಲಿ ಅವನು ಪರಮಧಾಮ ನಿವಾಸಿಯಾಗಿದ್ದಾನೆ ಅಥವಾ ಅವನು ಜ್ಯೋತಿ ಸ್ವರೂಪ ಆಗಿದ್ದಾನೆ ಅನ್ನುವ ಪರಿಕಲ್ಪನೆಯಲ್ಲಿ ನೀನು ಕೂತ್ಕೊಂಡು ಧ್ಯಾನಾವಸ್ಥೆಯಲ್ಲಿ ಕೂತ್ಕೊಂಡಾಗ ನಿನ್ನನ್ನು ನೀನು ಆತ್ಮನೆಂದು ಮೊದಲು ರಿಯಲೈಸ್ ಮಾಡಿಕೊಂಡು ಆ ರಿಯಲೈಸೇಷನಲ್ಲಿ ಪರಮಾತ್ಮನೊಡನೆ ನೀನು ಕನೆಕ್ಟ್ ಆದಾಗ ಆಗ ನಿನಗೆ ಆ ಐಕ್ಯದ ಸ್ಥಿತಿಯ ಅನುಭೂತಿ ಆಗ್ತದೆ. ಆ ಐಕ್ಯದ ಸ್ಥಿತಿಯಲ್ಲಿ ಏನಿರ್ತದೆ, ನಿನಗೆ ಯಾವ ಅನುಭವಗಳಿರ್ತದೆ, ಆ ಅನುಭವಗಳೇ ಭಾಳಷ್ಟು ಮುಖ್ಯವಾಗಿರ್ತದೆ. ಅಲ್ಲಿ ಅತೀಂದ್ರಿಯ ಸುಖದ ಅನುಭೂತಿ ನಿನಗಾಗ್ತದೆ.
ಶಿವನ ಒಂದು ನೆನಪಿನಲ್ಲಿದ್ದಾಗ, ಆ ಐಕ್ಯದ ಸ್ಥಿತಿಯನ್ನು ನೀನು ತಲುಪಿದಾಗ ನಿನಗೆ ಆ ಶಿವ ಪ್ರಜ್ಞೆ, ಶಿವ ಕಾನ್ಷಿಯಸ್ ಏನು ನಿನಗೆ ಅನುಭೂತಿ ಆಗ್ತದೆ, ಅದು ಅತೀಂದ್ರಿಯ ಸುಖವನ್ನು ನೀಡ್ತದೆ. ಈಗ ಇಂದ್ರಿಯಗಳಿಂದ ಅನೇಕ ಸುಖಗಳು ಸಿಗ್ತದೆ ನನಗೆ. ಈಗ ನೋಡೋದ್ರಿಂದ, ಕೇಳೋದ್ರಿಂದ, ಮಾತನಾಡೋದ್ರಿಂದ, ಸ್ಪರ್ಶಿಸೋದ್ರಿಂದ ನನಗೆ ಹಲವಾರು ಸುಖಗಳು ಸಿಗ್ತದೆ, ನಾನು ಆನಂದ ಪಡ್ತೀನಿ. ಆದರೆ ಇವೆಲ್ಲವೂ ಸೆನ್ಸಿಯಸ್ ಜಾಯ್ಸ್ ಅಂತೇಳಿ ಕರಿತೀವಿ. ಅಂದರೆ ಈ ಶರೀರದ ಮೂಲಕವಾಗಿ ನಾವು ಅನುಭವಿಸ್ತಕ್ಕಂಥ ಟೇಸ್ಟ್, ಹ್ಯಾಬಿಟ್ಸ್, ಫ್ಯಾಷನ್, ಬಿಹೇವಿಯರ್, ಅಂದರೆ ಇವು ಟೇಸ್ಟ್, ವಿವಿಧ ರೀತಿಯಾಗಿರ್ತಕ್ಕಂಥ ಅಭಿರುಚಿಗಳು, ಅನುಭವಗಳು ಅಂತೇಳಿ ಕರಿತೀವಿ. ಬಟ್ ಈ ಶರೀರದಿಂದ ಭಿನ್ನವಾಗಿರ್ತಕ್ಕಂಥ ಒಂದು ಅಶರೀರಿ ಸ್ಥಿತಿ, ನಾನು ಆಗಲೇ ಹೇಳಿದೆ, ಈ ಪ್ರಾಣಲಿಂಗದ ಅನುಭೂತಿ ಏನಿದೆ ಅದು ಶಿವ ಕಾನ್ಷಿಯಸ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಆ ಶಿವ ಕಾನ್ಷಿಯಸ್ಗೆ ನಾವು ಹೋದಾಗ ಅಲ್ಲಿ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂದ್ರಿಯಗಳ ಅನುಭೂತಿ ಆಗೋದಿಲ್ಲ, ಆ ಇಂದ್ರಿಯಾತೀತವಾಗಿರ್ತಕ್ಕಂಥ ಒಂದು ಅನುಭೂತಿ ಆಗ್ತದೆ. ಆ ಅನುಭೂತಿಯಲ್ಲಿ ನೀವು ಅಶರೀರಿ ಸ್ಥಿತಿಯನ್ನು ಅನುಭವ ಮಾಡ್ತೀರಿ. ಆ ಅಶರೀರಿ ಸ್ಥಿತಿಯೇ ನಮ್ಗೆ ಐಕ್ಯ ಸ್ಥಿತಿ ಇರ್ತದೆ. ಅದನ್ನು ಬಹುಶಃ ಲವ್ ಲೀನ್ ಎನ್ನುವ ಶಬ್ದವನ್ನು ಈಶ್ವರೀಯ ಭಾಷೆಯಲ್ಲಿ ಬಳಸಲಾಗ್ತದೆ. ಈಶ್ವರೀಯ ಭಾಷೆಯಲ್ಲಿ ಲವ್ ಲೀನ್ ಅಂದರೆ ಆ ಈಶ್ವರನ ಪ್ರೀತಿಯಲ್ಲಿ ನಾವೆಲ್ಲವನ್ನೂ ಹುಡುಕಾಟ ಏನಾಗಿರ್ತದೆ, ನಿಂತು ಹೋಗಿರ್ತದೆ. ನಮ್ಮ ಹುಡುಕಾಟ ಇರೋದಿಲ್ಲ, ದ್ವಂದ್ವಗಳಿರೋದಿಲ್ಲ, ಭಿನ್ನಾಭಿಪ್ರಾಯ ಇರೋದಿಲ್ಲ, ಅಥವಾ ಅನಿಶ್ಚಿತತೆ ನಮಗಿರೋದಿಲ್ಲ. ಒಂದು ನಿಶ್ಚಿಂತ ಪ್ರವೃತ್ತಿ ನಮಗಿರ್ತದೆ, ಹಾಗೆಯೇ ನಿಶ್ಚಿಂತ ಪ್ರಜ್ಞೆ ನಮಗಿರ್ತದೆ. ಅಲ್ಲಿ ಸಂಘರ್ಷಗಳಿಂದ ದೂರ ಆಗಿರ್ತೀವಿ ನಾವು. ಒಂದು ಏಕಾಗ್ರತೆಯ ಸ್ಥಿತಿ ಬರ್ತದೆ. ಅದು ಏಕಕ್ಕೆ ಅಂತಿಮೇ ಜಾನ ಅಂತೇಳಿ ಕರಿತೀವಿ. ಆ ಒಬ್ಬ ಶಿವನ ನೆನಪಿನ ಅಂತ್ಯದಲ್ಲಿ ಆ ಆನಂದದ ಸವಿಯನ್ನು ನಾವು ಅನುಭವಿಸ್ತಾ ಇರ್ತೀವಿ. ಆ ಅನುಭವಿಸುವ ಸ್ಥಿತಿಯನ್ನೇ ನಾವು ಐಕ್ಯ ಅಂತೇಳಿ ಕರಿತೀವಿ. ಇದನ್ನೇ ನಾವು ಜೈನರಲ್ಲಿ ಅರ್ಹಂತ್ ಅನ್ನುವ ಶಬ್ದವನ್ನು ಬಳಸ್ತೀವಿ. ಈ ಅರ್ಹಂತ್ ಅಂತ ಶಬ್ದ, ಹಾಗೆಯೇ ಸಮಾಧಿ ಸ್ಥಿತಿ ಎನ್ನುವ ಶಬ್ದ, ಸಕಾರಾತ್ಮಕ ಚಿಂತನೆಯ ಪ್ರಜ್ಞೆ ಎನ್ನುವ ಶಬ್ದ, ಹಾಗೆಯೇ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡ್ತಕ್ಕಂಥ ಶಬ್ದ, ಹಾಗೆಯೇ ನಮಗೆ ವಿಶ್ವ ಮಾನವ ಪ್ರಜ್ಞೆ ಅಂತೇಳಿ ಕುವೆಂಪುರವರು ಹೇಳ್ತಾರೆ. ಆ ಪ್ರಜ್ಞೆಯನ್ನು ರೂಢಿಸ್ಕೊಳ್ಬೇಕು. ಆಗ ನಮಗೇನಾಗ್ತದೆ, ನಮ್ಮ ದೃಷ್ಟಿಕೋನ ಬದಲಾಗ್ತದೆ, ನಮ್ಮ ವ್ಯವಹಾರಗಳು ಬದಲಾಗ್ತದೆ, ಅಥವಾ ನಮ್ಮ ವರ್ತನೆಗಳಲ್ಲಿ ಬದಲಾಗ್ತದೆ, ನಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾಗ್ತದೆ. ಆಗ ಆ ಪರಮಾತ್ಮನಿಂದ ನನಗೆ ಹಲವಾರು ಶಕ್ತಿಗಳು ಪ್ರಾಪ್ತಿಯಾಗ್ತವೆ. ಆ ಶಕ್ತಿಗಳಿಂದ ಏನಾಗ್ತದೆ ಅಂದರೆ ನನ್ನಲ್ಲಿರುವ ಎಲ್ಲ ನೆಗೆಟಿವ್ ಆಲ್ಟಿಟ್ಯೂಡ್ಸ್, ಅಂದರೆ ನನ್ನಲ್ಲಿರುವ ಎಲ್ಲ ನಕಾರಾತ್ಮಕವಾಗಿರ್ತಕ್ಕಂಥ ಚಿಂತನೆಗಳು, ಅನುಭವಗಳು ನನ್ನಿಂದ ಏನಾಗ್ತದೆ, ದೂರ ಆಗ್ತಾ ಹೋಗ್ತದೆ. ಆ ಸ್ಥಿತಿಯನ್ನು ಪಡ್ಕೊಳ್ಳೋದೆ ಈ ಷಟ್ ಸ್ಥಳಗಳ ಪರಿಕಲ್ಪನೆ ಅಂತೇಳಿ ಕರೆಯಲಾಗ್ತದೆ. ಯಾವುದೇ ಋಷಿಗಳಿರ್ಬೋದು, ಮುನಿಗಳಿರ್ಬೋದು, ಅಥವಾ ಸಾಧು ಸಂತರಿರ್ಬೋದು, ಎಲ್ಲರೂ ಆ ಸ್ಥಿತಿಯನ್ನು ಪಡಿಬೇಕು ಅಂತಾರೆ. ಆದರೆ ಶರಣರು ಈ 6 ಹಂತಗಳನ್ನು, ಒಂದೊಂದೇ ಹಂತಗಳನ್ನು ದಾಟಿ ಆ ಐಕ್ಯ ಸ್ಥಿತಿಗೆ ಹೋಗಬೇಕು ಅಂತಕ್ಕಂಥ ಒಂದು ಅಭ್ಯಾಸದ ವಿಧಾನವನ್ನು ನಮಗೆ ತಿಳಿಸಿದರೆ, ಈ ವಿಧಾನವನ್ನು ಒಂದೊಂದಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಒಂದೊಂದಾಗಿ ಹೇಗೆ ಅಭ್ಯಾಸ ಮಾಡ್ತಕ್ಕಂಥದ್ದು? ಒಂದನೇದು, ನಾವು ಭಕ್ತಲಿಂಗದಲ್ಲಿ ನಾವು ಹುಡುಕಾಟದ ಪ್ರಜ್ಞೆಯನ್ನು ಮಾಡೋದು. ಕೊನೆಗೆ ಐಕ್ಯ ಸ್ಥಿತಿಗೆ ಬಂದಾಗ ಆ ಆನಂದದ ಅನುಭೂತಿಯನ್ನು ಮಾಡ್ತಕ್ಕಂಥದ್ದು. ಇಂತಹ ಆ ಆಧ್ಯಾತ್ಮಿಕ ಮೌಲ್ಯಗಳ ಚಿಂತನೆಯನ್ನು ನಾವೆಲ್ಲರೂ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಬಸವ ಟಿವಿಯ ಎಲ್ಲ ವೀಕ್ಷಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ, ಒಳ್ಳೆಯದಾಗಲಿ ಸ್ನೇಹಿತರೆ. ಶರಣು ಶರಣಾರ್ಥಿ.